ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಸೊ ಬೆಳಗ್ಗೆನೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಯಾವ ಥರ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು ವಿಡಿಯೋ ಎಲ್ಲ ಮಾಡ್ತೀನಿ ನೋಡಿ. ಮತ್ತೆ ತೆಗೆದು ನೈಟ್ ಸ್ಟಾರ್ಟ್ ಆಗ್ತೀವಿ ಅರೌಂಡ್ 11 o'clock ಆ ಥರ. ಬರೋವಾಗ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಇರೋದ್ರಿಂದ ನಾವು ಬರೋದೊಂದು ಸ್ವಲ್ಪ ಲೇಟ್ ಆಗುತ್ತೆ, 8 o'clock ಹಂಗಾಗುತ್ತೆ. ಅದಕ್ಕೆ ಇವಾಗ 10 ಗಂಟೆ ಆಗುತ್ತೆ ಇನ್ನು ನಾವೇನು ದರ್ಶನಕ್ಕೆ ಹೋಗೋದು. ಸ್ಯಾಟರ್ಡೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದ್ದಂಗೆ ಕಾಣಿಸ್ತಾ ಇದೆ, ನೋಡಬೇಕು. ಸೊ ದರ್ಶನಕ್ಕೆ ಹೋಗೋಣ. ದರ್ಶನ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡಿ. ತುಂಬ ರಶ್ ಇದೆ, ಜನ ಅಂತೂ ಹೆವಿ ಇದ್ದಂಗಿದ್ದಾರೆ. ನಮಗೆ ದರ್ಶನ ಆಗೋದು ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸ್ಪೆಷಲಲ್ಲಿ ಹೋಗ್ಬೇಕು ಅಂದ್ಕೊತಾ ಇದ್ದೀನಿ. ಸ್ಪೆಷಲಲ್ಲಿ ಹೋದ್ರೂ ನೋಡ್ಬೇಕು ಎಷ್ಟೊತ್ತಾಗುತ್ತೆ. ಮಿನಿಮಮ್ 2 hours 3 hours ಅಂತೂ ಪಕ್ಕ ಆಗುತ್ತೆ ಸ್ಪೆಷಲಲ್ಲಿ ಆದ್ರೂ. ಅಕ್ಕ ಡಬ್ಬಿಂಗ್ ಕೊಟ್ರ ಇಲ್ಲಿ ಡಬ್ಬಿಂಗ್ ಕೊಟ್ಬಿಡ್ತೀನಿ. ಮೊದಲೆಲ್ಲ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಆಚೆನೆ ಟಿಕೆಟ್ಸ್ ಕೊಡ್ತಾ ಇದ್ರು, ಈಗ ಸ್ವಲ್ಪ ಒಳಗಡೆಗೆ ಹೋದ್ಮೇಲೆ ಕೊಡ್ತಾರೆ. ಇನ್ನೂ ಓಪನ್ ಆಗಿಲ್ಲ. ಅದು ಓಪನ್ ಆದ್ಮೇಲೆ ಫಸ್ಟ್ ಟೈಮ್
ಇದು ಹೊಸ ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ಆಗಿದೆ ಅಲ್ವಾ, ಅದು ಓಪನ್ ಆದಮೇಲೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಒಳಗಡೆ ಯಾವ ಥರ ಎಲ್ಲ ಇರುತ್ತೆ ಅಂತ ನೋಡೋಣ. ಚೆನ್ನಾಗಿದ್ದಂಗಿದೆ. ಅಂದರೆ ಫಸ್ಟ್ ಇತ್ತಲ್ವಾ ಕ್ಯೂ ಕಾಂಪ್ಲೆಕ್ಸ್, ಲೈಕ್ ಕ್ಯೂ ಲೈನ್ಸು, ಅದು ಸ್ವಲ್ಪ ಶೆಕೆ ಎಲ್ಲ ಆಗ್ತಾಯಿತ್ತು. ಹೊಸ್ದಾಗಿ ಮಾಡಿದ್ದಾರೆ. ನಾನು ವಿಡಿಯೋದಲ್ಲೆಲ್ಲ ನೋಡಿದ್ದೆ, ತುಂಬ ಚೆನ್ನಾಗಿತ್ತು. ನೋಡಬೇಕು ಯಾವ ಥರ ಇರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಕಾಣಿಸ್ತಾ ಇದೆ ಕಾಂಪ್ಲೆಕ್ಸ್ ಅಂತೂ ಫುಲ್ ಹೈಫೈ ಆಗಿದೆ. ಹೊಸ ಕಾಂಪ್ಲೆಕ್ಸ್ ಅಲ್ವಾ, ಸಿಕ್ಕಾಪಟ್ಟೆ ನೀಟಾಗಿ ಹೈಫೈ ಆಗಿ. ಎಲ್ಲಿ ನೋಡಿದ್ರು ಪಲ ಅಂತ ಹೊಳಿತಾ ಇತ್ತು ಗೋಡೆಗಳೆಲ್ಲ. ಫ್ಲೋರೂ ಅಷ್ಟೇ ತುಂಬ ನೀಟಾಗಿತ್ತು. ಎಲ್ಲ ಹೊಸ ಕಾಂಪ್ಲೆಕ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಒಳಗಡೆ ಎಲ್ಲೂ ಬಿಟ್ಟಿಲ್ಲ, ರಶ್ ಇಲ್ಲ ಈಗ, ಆಕ್ಚುಲಿ ಇಲ್ಲ. ಫ್ರೀ ದರ್ಶನಕ್ಕೆ ಬಂದವರು ಕೂಡ ಸೇಮ್ ಅದೇ ಕ್ಯೂ ಲೈನಲ್ಲಿ ಬಂದರು. ನಾವು ಪಕ್ಕದಲ್ಲಿ ಇದ್ದೀವಿ. ಸೊ ಡೈರೆಕ್ಟ್ ಬಿಡ್ತಾ ಇದ್ದಾರೆ ದರ್ಶನಕ್ಕೆ. ಬೇಗ ಆಗೋಗುತ್ತೆ ದರ್ಶನ. ಇನ್ನೇನು 10. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ದರ್ಶನ ತುಂಬ ಚೆನ್ನಾಗಾಯಿತು. 1 hour ಹಿಡಿತು ದರ್ಶನ ಆಗಿದ್ದೆಲ್ಲ. ಈಗ ಪ್ರಸಾದ ತಿನ್ನಕ್ಕೆ ಅಂತ ಹೋಗ್ತಾ ಇದೀವಿ. ಪ್ರಸಾದ ತಿನ್ಕೊಂಡು ನೋಡ್ಬೇಕು ಮತ್ತೆ ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. 1 hour ಹಿಡಿತು, ಆದ್ರೂ ಎಲ್ಲೂ ನಿಂತ್ಕೊಂಡಿಲ್ಲ, ಆರಾಮಾಗಾಯಿತು. ನಡ್ಕೊಂಡು ಹೋಗಿದ್ದೆ ಹಂಗೆ ಕ್ಯೂ ಅಲ್ಲಿ. ಹೊಸ ಕಾಂಪ್ಲೆಕ್ಸಲ್ಲಿ ಸ್ವಲ್ಪ ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲೂ ನಿಲ್ಲಿಸಿಲ್ಲ. ಸೀದಾ ಹಂಗೆ ಕ್ಯೂ ಅಲ್ಲಿ ನಡ್ಕೊಂಡು ಹೋಗಿದ್ದೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಎಲ್ಲ ಟೈಮಿಗೆ ಕಂಪೇರ್ ಮಾಡಿದ್ರೆ ಈ ಸರಿ ಒಂದು ಸ್ವಲ್ಪ ಹೊತ್ತು ನಾನು ದೇವ್ರನ್ನ ನೋಡಿದೆ, ತುಂಬ ಚೆನ್ನಾಗಾಯಿತು. ವಿಶು ಇಲ್ಲಿ ಚೆನ್ನಾಗಾಯ್ತು. ಊಟ ಮಾಡ್ಕೊಂಡ್ ಬರೋವಾಗಂತೂ ಫುಲ್ ಹೆವಿ ಬಿಸಿಲಿದ್ದಕ್ಕೆ. ಈಗ ಹೇಳು, ನಾನು ಹಂಗೆ ಹಾಕ್ತೀನಿ. ಬಾಬಾ ಇದ್ ಮೊನ್ನೆ ಹಂಗೆ ಹಾಕಿದ್ದೀನಿ, ಹಂಗೆ ಮಾಡ್ತೀನಿ. ಮಾತಾಡ್ ನೀನಾಗ್ ಮಾತಾಡ್. ಮತ್ತೆ ನೋಡಿ ಗೈಸ್, ನಮ್ಮ ಅಕ್ಕ ಅವರು ದರ್ಶನ ಮುಗಿಸಿ ಬಂದವ್ರೆ. ಹೇಳ ಮಾತಾಡಕ್ಕೂ ಬರಲ್ಲ ಅಂತ ಅನ್ನಕ್ಕೆ ಹೆಂಗೆ ವಿಡಿಯೋ ಕಾಪಿರೈಟ್ ಹಾಕ್ಬಿಡ್ತೀನಿ. ಹಾಕು ನಿಂದೇನಾದ್ರೂ ಇದ್ರೆ ಕಾಪಿರೈಟ್ ಹಾಕು. ಅದೇ ನೀನೋಗ್ ಮಾತಾಡೋ ವಿಷಯ. ಹೆವಿ ಬಿಸಿಲಿದೆ. ದರ್ಶನ ಮುಗಿಸ್ಕೊಂಡು ಊಟ ಪ್ರಸಾದ ಮಾಡ್ಕೊಂಡ್ ಬರೋವಾಗಂತೂ ಕಾಲಂತೂ ಫುಲ್ ಸುಟ್ಟೋಯ್ತು. ಈಗ ಧರ್ಮಸ್ಥಳದಿಂದ ಶೃಂಗೇರಿಗೆ ಹೋಗ್ತಾ ಇದೀವಿ. ಮೇಯ್ನ್ ನಾವು ಬಂದಿದ್ದು ಧರ್ಮಸ್ಥಳ ಶೃಂಗೇರಿ ಹೋಗಬೇಕು ಅಂತ. ಶೃಂಗೇರದಲ್ಲಿ ವಿಶ್ವಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಧರ್ಮಸ್ಥಳಕ್ಕಂತೂ ಅವಾಗವಾಗ ಬರ್ತಾನೆ ಇರ್ಬೇಕು ಅನಿಸುತ್ತೆ. ಒಂಥರ ನೆಮ್ಮದಿ ಇರುತ್ತೆ, ಮನೆ ಶಾಂತಿಯಾಗಿರುತ್ತೆ. ಅಟ್ಲೀಸ್ಟ್ 6 months ಒಂದ್ಸಲ ಕಂಪಲ್ಸರಿ ಬಂದೇ ಬರ್ತೀವಿ. ಅದು ಚೆನ್ನಾಗಿ ರೂಢಿ ಆಗೋಗಿದೆ. ಬಂದಿಲ್ಲ ಅಂತಂದರೆ ಏನೋ ಒಂಥರ ನನಗೆ ಒಂಥರ ಇರುತ್ತೆ, ಹೋಗಬೇಕು ಅಂತ. ಲಾಸ್ಟ್ ಮಂತೇ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗೋದಿಲ್ಲ. ಅದಕ್ಕೆ ಮತ್ತೆ ಇವಾಗ ಪ್ಲ್ಯಾನ್ ಮಾಡಿ ಎಲ್ಲ ದರ್ಶನ ಚೆನ್ನಾಗಾಯಿತು, ನೆಮ್ಮದಿ ಆಯಿತು. ಸೊ ಈಗ ಧರ್ಮಸ್ಥಳದಿಂದ ನೆಕ್ಸ್ಟ್ ಹೋಗ್ತಾ ಇರೋದು ಶೃಂಗೇರಿಗೆ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಳ್ಳೋಣ, ಯಾವ ಥರ ಎಲ್ಲ ಆಗುತ್ತೆ ಅಂತ ನೋಡೋಣ. ಅಕ್ಷರಾಭ್ಯಾಸ ಟೈಮಿಂಗ್ ಬಂದು ನಾವು ಇವಾಗ ಹೋಗೋ ಟೈಮ್ಗೆ ಸಿಗೋದಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಡೇನೇ ಇರ್ಬೋದು.
ಇನ್ನೀ ಶೃಂಗೇರಿ ಹತ್ರ ರೀಚ್ ಆಗ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಅಲ್ಲಿ ನದಿ ಫುಲ್ ದಾರಿ ಉದ್ದಕ್ಕೂ ನದಿ ಹರಿತಾ ಇತ್ತು. ಮತ್ತು ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಕಾಣಿಸ್ತು. ಫಸ್ಟ್ ಟೈಮ್ ನಾ ಹ್ಯಾಂಗಿಂಗ್ ಬ್ರಿಡ್ಜ್ನ ನೋಡ್ತಾ ಇರೋದು ರಿಯಲ್ ಆಗಿ. ಸೊ ಅದ್ರ ಮೇಲೆಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿ ಕೆಳಗಡೆ ನೀರು ಹರಿತಾ ಇತ್ತಲ್ಲ, ವಿಷ್ಣು ತುಂಬ ಹೊತ್ತಿಂದ ಆನ್ ದ ವೇ ಅಲ್ಲಿ ಬರ್ತಾ ಇರಬೇಕಾದ್ರೆ ವಿಷ್ಣುನ ಆಟ ಆಡ್ಸೋಣ ಅಂದ್ಕೊಂಬರ್ತಾ ಇರ್ತೀವಿ. ಬಟ್ ನಿಲ್ಲಿಸೋವಂಥ ಪ್ಲೇಸಸ್ ಸಿಗಲ್ಲ. ಇಲ್ಲಿ ಕೆಳಗಡೆ ಹೋಗೋದಕ್ಕೂ ನೀರ ಹತ್ರ ಹೋಗೋದಕ್ಕೂ ಒಂದು ಸ್ವಲ್ಪ ದಾರಿ ಇರುತ್ತೆ. ಸೊ ಅಲ್ಲಿ ನೀರ ಹತ್ರ ಹೋಗಿ ವಿಷುನೆಲ್ಲ ಆಟ ಆಡಿಸ್ಕೊಂಡು ನಾವು ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇದೆಲ್ಲ ಹೋಗಿದೆ ಪ್ರಜ್ಜು. ಏನು ಮಧ್ಯದಲ್ಲಿ ನಿಂತ್ಕೊಂಡಿರೋದು ಇದ್ರೆ ಆ ಕಡೆಗೆ ಹೋಗೋದಕ್ಕೆ ಹಿಂಗೆ ಸ್ಟಾಪ್. ಪಿಚ್ಚು ಇದನ್ನ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಕರೀತಾರೆ ಗಾಯ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ವಾಟರ್ ಎಲ್ಲ. ಒಳಗಡೆ ನನ್ ಬೇಲೋಯ್ತು. ಇಳಿಯೋದು ಬಟ್ ಬಾಬಯ್ಯ ಅಲ್ಲ, ಶೃಂಗೇರಿಗೆ ಹೋಗೋ ದಾರಿಯಲ್ಲಿ ಫುಲ್ ಉದ್ದಕ್ಕೂ ನದಿ ಹರಿತಾ ಇದೆ. ಒಂದ್ ಕಡೆ ಸ್ಟಾಪ್ ಮಾಡಿದ್ವಿ, ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ವಾ, ಆ ವೇ ಅಲ್ಲಿ ಬಂದು ಇಲ್ಲಿ ನೀರಲ್ಲಿ ಒಂದ್ ಸ್ವಲ್ಪ ಹೊತ್ತು ವಿಷುನ ಆಟ ಆಡ್ಸೋಣ ಅಂತ ಬಂದ್ರೆ, ಬಟ್ ವಿಷು ಶೂ ತೆಗೆದ್ಬಿಟ್ಟು ಆಗಲ್ಲ. ಮೀನ್ ಹಿಡಿದ್ಬಿಟ್ಟು ಏನ್ ಮಾಡ್ತೀರಾ? ಸಾಂಬಾರ್ ಮಾಡ್ತೀರಾ? ಇಲ್ಲಿ ಚಿಕ್ಕದಾಗಿತ್ತು ವಿಶು ಫಿಶ್ ಹಿಡಿಯೋ. ಫಿಶ್ ಹಿಡ್ಕೊ ಹಿಡ್ಕೊ, ಕೈಯಲ್ಲಿ ಹಿಡ್ಕೊ. ಅಯ್ಯ ಇಟ್ಕೊಬೇಕೆಲ್ಲ ಒಂದ್ ಕಡೆ ಆಗಲ್ಲ. ಮೇಲೆ ಹೆಂಗೋ ನಿಂತೋಗೈತೆ, ಅದನ್ನ ಪಕ್ಕ ಇದು ಮಾಡ್ಬೇಕು. ಸ್ವಿಮ್ಮಿಂಗ್ ನೀನ್ ಕಳಿಸ್ತೀಯಾ? ನೋಡು, ನಾನು ಕಳಿಸ್ತಾ ಇದ್ದೀನಿ. ಮಾಡು ಮಾಡು. ಅಯ್ಯೋ ನೋಡು, ಏನೋ ಚುಚ್ಚುತ್ತ, ಕಲ್ಲಿರೋದು ಚುಚ್ಕೊಳ್ಳುತ್ತೆ ಅಂತ ಭಯನೂ ಇಲ್ಲ ಅವ್ನ ಕಾಲ್ಗೆ. ನೋಡು ಪ್ರಜ್ಜು, ಅದು ಆವಿದ್ದಂಗೆ ಐತೆ ಅಲ್ಲೋಡಲ್ಲ ನೀನು. ನೋಡು ಪ್ರಜ್ಜು, ನಿನ್ ಕಾಲ ಹತ್ರ ಹಾವು. ಫಿಶ್ ಮೀನುಗಳು ಹಿಡಿತಾವ್ರೆ. ಅಲ್ಲಿ ಕಾಣಿಸ್ತದಲ್ಲ, ಎಲ್ಲಿ ಅಲ್ಲಿ ಬಿಡ ಹೇಳ್ತೀನಿ, ಬಿಡ ಇದೇನಂತ ಇಲ್ಲಿ ಆಯ್ತಪ್ಪ. ಇಡಿ ಇಡಿ ಇಡಿ, ಏನ್ చేస్తాడు ಇಡಿ.
ಏನಾಗದಪ್ಪ? ನಾನು ಇಲ್ಲಿಲ್ಲ. ನೋಡಿ ಫ್ರೆಂಡ್ಸ್, ಮಗನ ಆಡ್ಸು ಅಂದ್ರೆ ನಾನು ಆಡ್ಸಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕುತ್ಕೊಂಡವ್ರೆ. ಹೆಂಗ್ ಕೂತಿದಾರ ನೋಡಿ ಈ ತರ ಹೆಂಗ್ ಕೆಳಗಡೆ ಕುತ್ಕೊಂಡ್ಬಿಡು. ಇವರಿಬ್ರು ಕಷ್ಟ ನೋಡಿ. ಇಲ್ಲಿ ಮೀನ್ ಹಿಡಿಬೇಕು ಅಂತ ಹೇಳ್ಬಿಟ್ಟು ಏನೇನು ಸಾಹಸಗಳು ಮಾಡ್ತಿದ್ದಾರೆ. ವಾಯ್ಸ್ ಪಾಪ ಅಂತ ಬಿಟ್ಟಾಕಿರೋ ಬದುಕಿ ಅಂತ ನಮ್ಮ ಮನಸ್ಸು, ನಮ್ದು ಒಂದು ಮನಸ್ಸದು. ಬತ್ತವ್ರೆ ಮತ್ತೆ ಬತ್ತವ್ರೆ. ಇಶ್ಯೂ ಏನು ಅಂತೀರ ಮಾಡ್ಬಿಟ್ಟೆ? ಮಣ್ಣು ಆಡ್ಲಿ ತೆಗಿನ ಬಟ್ಟೆ ಕೂರ್ಸೋ ಅಲ್ಲಿ ವಿಷಯ ಇಲ್ಲಿ ಕುಚ್ಚೊಂಡು ಹಾಕು. ಇಲ್ಲಿ ಕುಚ್ಚೊಂಡು ಹಾಕ ಅಣ್ಣಗ ಹಾಕು, ರಕ್ಷಿತಾಗ ಹಾಕು. ವಿಷಯ ಅಣ್ಣಂಗ ಹಾಕು. ವಿಷಯ ನೋಡ, ಅಣ್ಣಂಗ ಹಾಕು. ಹಿಂಗೆ ತಲೆ ಮೇಲೆ ಹಾಕ. ರಜಾ ಇಲ್ಲಿ ಕೈ ತೊಳಿ. ಕಾಕಂಗೋಡು ಗೂವಂಗುಡು ಇದೆ తెలుసునా? ಕಾಲ್ ಬಟ್ಟಿಸಿ ಇದೆ ಹೇಳ್ದ ಅದು ಇದ್ರಲ್ಲಿ ಮಾಡೋದು, ಸಮುದ್ರದಲ್ಲಿ ಮಾಡೋದು. ನಮ್ಮ ವಿಶಾಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾನೆ. ಮಣ್ಣೆಲ್ಲ ಎತ್ತಿ ಒಳಗೆ ಹಾಕೋದು, ನೀರಲ್ಲೆಲ್ಲ ಇಷ್ಟೊತ್ತು ಆಡಿದ್ದಾಯ್ತು. ಈಗ ಮರ್ಲ್ ನೋಡ್ದ, ಮರ್ಲಲ್ಲಿ ಆಟ ಆಡ್ಬೇಕು ಅಂತ ಹೇಳ್ಬಿಟ್ಟು ಮರ್ಲಲ್ಲಿ ಆಟ ಆಡ್ತಾ ಇದ್ದಾನೆ. ಅವನಿಗೋಸ್ಕರ ಬಂದಿದ್ದು, ಆಡ್ಲಿ ಅಂತ. ಇಲ್ಲ ಮೇನು ನಮ್ಮ ರಕ್ಷಿತಕ್ಕೋಸ್ಕರ ಬಂದಿರೋದು. ಅವಳು ಅವನ ಮೇಲೆ ಎಷ್ಟು ಕಪ್ಪೆ ಹಿಡಿದ್ಲ ಕೇಳು ನನ್ನ. ಯಾರ್ರೀ ಊಟ ಹಾಕ್ತಾರೆ ನಿಮಗೆ? ಹಂಗ್ ಕೂತಿದ್ದೀರಾ? ಋಷಿಮುನಿ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ, ಸಖತ್ತಾಗಿದೆ. ಇಂಥ ಪ್ಲೇಸ್ ಸಿಗ್ಬೇಕು ಶ್ರೀ ಅಡಿಗೆ ಮಾಡಕ್ಕೆ. ಈ ಕಡೆ ಎಲ್ಲ ಮಿರಿಯಾಲ್ ಏమంటారు, ಮೆಣಸು ಗಿಡ, ಅಡಿಕೆ ಗಿಡಗಳೆಲ್ಲ ಇದೆ. ಈ ಕಡೆ ಎಲ್ಲ ನದಿ ಹರಿತಾ ಇದೆ. ಯಾವ ನದಿ ಇದು? ಚಪ್ಪಲಿ ಕೈಯಲ್ಲಿ ಹೋಗೋ ಪ್ರಜ.
ಮುಟ್ಟೆ ನೀರಲ್ಲೆಲ್ಲ ಆಡಿದ್ದಾಯ್ತು, ಹೋಗ್ತಾ ಇದ್ದೀವಿ ಕಾರ್ ಹತ್ರ. ಬನ್ನಿ. ಅಮ್ಮ ಅಡಿಕೆ ಕಡಪ ಹಳ್ಳಿ ಮನೆ ಕಟ್ತೀನಿ ಬಾವಿ ಕಟ್ಟೆ ಅದೇನಾ? ಏಯ್ ನೀನು ಫಸ್ಟು ನೀನು ಹೋಗ್ಬಿಡು, ಇಲ್ಲ ಬರೋದನ್ನ ತೆಗಿ. ಹಂಗಂತೀರ? ಯಾರು ಮಾಡ್ರಿ ಆಗ್ಲಿಲ್ಲ. ಹಾಗಾದ್ರೆ ಬಿಡು ಹೋಗ್ರಿ.